ಕಳೆದ ಫೆಬ್ರವರಿಯಿಂದ ಇಂಟರ್ನೆಟ್ನಲ್ಲಿ ವೈರಲ್ ಆಗಿ ಪ್ರಸಿದ್ಧಿಗೆ ಬಂದ ಕೋತಿ ಮರಿ ಅಂದರೆ ಪಂಚ್. ಇದಕ್ಕೆ ಪಂಚ್ ಕುನ್ ಅಂತಲೂ ಕರೀತಾರೆ. ಈ ವಿಡಿಯೋದಲ್ಲಿ ಪಂಚ್ನ ಹಿನ್ನೆಲೆ, ಜನರು ಏಕೆ ಭಾವಾವೇಶದಿಂದ ಪಂಚನ್ನು ಪ್ರೀತಿಸ್ತಾ ಇದ್ದಾರೆ, ಪಂಚ್ ಯಾವ ಪ್ರಭೇದಕ್ಕೆ ಸೇರಿದೆ, ಆ ಕೋತಿಗಳ ವಿಶೇಷತೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಜಪಾನ್ನ ಇಚಿಕಾವ ನಗರದ ಮೃಗಾಲಯದಲ್ಲಿ ಜುಲೈ 26, 2025ರಂದು ಒಂದು ಕೋತಿ ಮರಿ ಜನಿಸುತ್ತೆ. ಅದು ಜಪಾನೀಸ್ ಮಕಾಕ್ ಎಂಬ ಪ್ರಭೇದಕ್ಕೆ ಸೇರಿದ್ದು ಅವುಗಳನ್ನು ಸ್ನೋ ಮಂಕಿ ಅಂತಲೂ ಕರೀತಾರೆ. ಆ ಮರಿ ಹುಟ್ಟಿದ ಬಳಿಕ ಅದರ ತಾಯಿ ಅದನ್ನು ಸ್ವೀಕರಿಸದೆ ಮರಿಯನ್ನು ದೂರ ತಳ್ಳಿಬಿಡ್ತದೆ. ಆ ವೇಳೆ ಅದನ್ನು ಜೂ ಕೀಪರ್ ಆದ ಉಸೋಕಿ ಸಿಕಾವ್ರವರು ಪಾಲನೆ ಮಾಡುತ್ತಾರೆ. ಪ್ರತಿಯೊಂದು ಜೀವಿಯೂ ತನ್ನ ಬಾಲ್ಯವನ್ನು ತಾಯಿಯ ಬಳಿಯೇ ಕಳೆದಾಗ ತಾಯಿಯಿಂದ ಜೀವನ ಪಾಠಗಳನ್ನು ಮತ್ತು ಕೌಶಲ್ಯಗಳನ್ನು ಕಲಿಯುತ್ತದೆ. ಆದರೆ ಈ ಯೋಗ ಪಾಪ ಪಂಚ್ಗೆ ಇರಲಿಲ್ಲ. ಅಲ್ಲದೆ ಮಕಾಕ್ಗಳ ಮೂಳೆ ಮತ್ತು ಮಾಂಸಖಂಡಗಳ ಬೆಳವಣಿಗೆಗೆ ಅದು ತಾಯಿಯನ್ನು ತಬ್ಬಿ ಇರಬೇಕಾದದ್ದು ಅವಶ್ಯವಾಗಿತ್ತು. ಕಡೆ ಪಕ್ಷ ಇತರೆ ಕೋತಿಗಳ ಜೊತೆಗಾದರೂ ಇದ್ದರೆ ಉತ್ತಮ ಎಂಬುದು ಮೃಗಾಲಯದ ಸಿಬ್ಬಂದಿಗಳ ನಿಲುವಾಗಿತ್ತು. ಆದರೆ ಜೂದಲ್ಲಿನ ಇತರೆ ಮಕಾಕ್ಗಳು ಪಂಚನ್ನು ಸೇರ್ತಾ ಇರಲಿಲ್ಲ. ಅದನ್ನು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ವು. ಪಂಚ್ನ ಒಂಟಿತನ ದೂರ ಮಾಡಲು ಅದಕ್ಕೆ ಆರಂಭಿಕವಾಗಿ ಟವಲ್ಲು, ಇತರೆ ಆಟಿಕೆಗಳು, ವಸ್ತುಗಳನ್ನು ನೀಡಿದಾಗ್ಯೂ ಪಂಚ್ ಅವುಗಳನ್ನು ಸ್ವೀಕರಿಸಲಿಲ್ಲ. ಕೊನೆಗೆ ಜೂ ಕೀಪರ್ ಒಂದು ಒರಾಂಗುಟಾನ ಸ್ಟಫ್ಡ್ ಟಾಯನ್ನು ಪಂಚ್ಗೆ ನೀಡಿದರು. ಪಂಚ್ ಆ ಗೊಂಬೆಯನ್ನು ಎಷ್ಟು ಹಚ್ಕೊಂಡಿತು ಅಂದರೆ ಅದರ ಊಟ, ಆಟ, ಪಾಠದ ವೇಳೆ ಆ ಗೊಂಬೆ ಅದರ ಜೊತೆಗೇ ಇರಬೇಕಾಗಿತ್ತು. ಬೇರೆ ಮಕಾಕ್ಗಳು ಪಂಚ್ನ ಮೇಲೆ ಆಕ್ರಮಣ ಮಾಡಿದರೆ ಅದು ಅಲ್ಲಿಂದ ಓಡಿ ಬಂದು ಗೊಂಬೆಯನ್ನು ತಬ್ಕೊಳ್ತಾ ಇತ್ತು. ಈ ಘಟನೆಯನ್ನು ಜಪಾನ್ನ ಜೂಗೆ ಬಂದಂಥ ಪ್ರವಾಸಿಗರೊಬ್ಬರು ಚಿತ್ರೀಕರಿಸಿ ಇಂಟರ್ನೆಟ್ಗೆ ಬಿಟ್ಟರು. ಆ ನಂತರ ಅದು ವೈರಲ್ ಆಗಿ ಇಡೀ ಜಗತ್ತು ಪಂಚ್ನ ದುರ್ದೆಸೆಗೆ ಮರಕಪಡ್ತು. ಆ ಬಳಿಕ ಸದರಿ ಜೂಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಯಿತು. ಹಲವಾರು ಜನರು ಪಂಚನ್ನು ದತ್ತು ಪಡೆಯೋಕೆ ಮುಂದೆ ಬಂದರು. ಅದು ಸಾಕಾರವಾಗಲಿಲ್ಲ. ಆದರೆ ಇದರಿಂದ ಮೃಗಾಲಯದ ಆದಾಯವಂತೂ ತುಂಬಾ ಹೆಚ್ಚಿತು. ಪಂಚ್ಗೆ ಗೊಂಬೆ ಸಿಕ್ಕಿದಾಗಿನಿಂದ ಇತರೆ ಕೋತಿಗಳು ಅದನ್ನು ತನ್ನ ಸಂಗಡ ಸೇರಿಸಿಕೊಳ್ತಾ ಇವೆ. ಈಚೆಗೆ ಬೇರೆಯೊಂದು ಮಕಾಕ್ ಅದರ ತಾಯಿಯ ಸ್ಥಾನವನ್ನು ತುಂಬುತ್ತಾ ಇದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ವನ್ಯಜೀವಿ ತಜ್ಞರ ಪ್ರಕಾರ ತಾಯಿಯಿಂದ ಮರಿಯು ಪರಿತ್ಯಜಿಸಲ್ಪಡಲು 4 ಕಾರಣಗಳನ್ನು ಅವರು ಪಟ್ಟಿ ಮಾಡ್ತಾರೆ. ಅವರ ಪ್ರಕಾರ ಪಂಚ್ನ ತಾಯಿಗೆ ಇದು ಮೊದಲ ಹೆರಿಗೆಯಾಗಿದ್ದು, ಪಂಚ್ನ ತಾಯಿಯು ಬೌದ್ಧಿಕವಾಗಿ ಪ್ರಬುದ್ಧಗೊಳ್ಳುವ ಮುನ್ನವೇ ಅದರ ಬಾಲ್ಯಾವಸ್ಥೆಯಲ್ಲಿಯೇ ಅದು ಮರಿಗೆ ಜನ್ಮ ನೀಡಿದೆ. ಇದರಿಂದಾಗಿ ಅದು ಮರಿ ಪಾಲನೆಯನ್ನು ಹೇಗೆ ಮಾಡಬೇಕು ಎಂದು ತಿಳಿಯದೆ ಮರಿಯನ್ನು ದೂರ ತಳ್ಳಿರಬಹುದು. 2. ಪಂಚ್ನ ತಾಯಿಯನ್ನು ಕೂಡ ಅದರ ತಾಯಿ ಅಂದರೆ ಪಂಚ್ನ ಅಜ್ಜಿ ಮರಿಯನ್ನು ತ್ಯಜಿಸಿದ್ದರೆ ಮರಿಯನ್ನು ಹೀಗೆ ದೂರ ತಳ್ಳಬೇಕು ಎಂಬ ಪರಿಕಲ್ಪನೆ ಪಂಚ್ನ ತಾಯಿಯಲ್ಲಿ ಮೂಡಿರುವ ಸಾಧ್ಯತೆ ಇದೆ. 3. ಪಂಚ್ ಜನಿಸಿದಾಗ ಜಪಾನ್ನಲ್ಲಿ ಬಿಸಿಲು ಅಧಿಕವಾಗಿತ್ತು. ಮರಿಯು ತಬ್ಬಿಕೊಳ್ಳುವುದನ್ನು ತಪ್ಪಿಸಲು ಅದು ಈ ರೀತಿ ಮಾಡಿರಲೂಬಹುದು. ಅಥವಾ ಪಂಚ್ನ ತಾಯಿಯ ಮಾನಸಿಕ ಸ್ಥಿತಿಗತಿಯು ಸರಿ ಇರದೆ ಅಸಹಜವಾಗಿದ್ದಾಗಲೂ ಸಹ ಈ ರೀತಿ ವರ್ತಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಪಂಚನ್ನು ಜನರು ಇಷ್ಟೊಂದು ಇಷ್ಟಪಡೋಕ್ಕೆ ಏನು ಕಾರಣ ಅಂದರೆ ಅದರ ದುರ್ದಶೆ. ಸಾಮಾನ್ಯವಾಗಿ ನಾವು ಸಿನಿಮಾ ನೋಡುವಾಗ ಹೀರೋವನ್ನು ತುಂಬ ಪ್ರೀತಿಸ್ತೇವೆ. ಅವನು ಏನೇ ಮಾಡಿದರೂ ಸರಿ ಅಂತೇವೆ. ಕಾರಣ ಏನಂದರೆ ಈ 3 ಅಂಶಗಳು ನಮಗೆ ಹೀರೋವನ್ನು ಪ್ರೀತಿಸಲು ಸಹಾಯಕವಾಗ್ತವೆ. ಅವು ಯಾವುವು ಅಂದರೆ, 1. ಹೀರೋಗೆ ಬಯಸದೇ ಬರುವಂತಹ ಅನಿರೀಕ್ಷಿತ ದುರ್ದಶೆಗಳು ಅಂದರೆ ಕಷ್ಟಗಳು. 2. ಹೀರೋನು ಜನಾನುರಾಗಿ ಕರುಣಾಮಯಿಯಾಗಿರೋದು. 3. ಹೀರೋನು ತನ್ನ ಕ್ಷೇತ್ರದಲ್ಲಿ ಚಾಣಾಕ್ಷನಾಗಿರುವುದು, ಜಾಣನಾಗಿರುವುದು ಅಥವಾ ಪರಾಕ್ರಮಿಯಾಗಿರುವುದು. ಈ ಅಂಶಗಳ ನೆಲೆಗಟ್ಟಿನಲ್ಲಿ ನೋಡೋದಾದರೆ ಪಂಚ್ ತಾಯಿ ಇದ್ದರೂ ಸಹ ತಾಯಿಯಿಂದ ದೂರ ತಳ್ಳಲ್ಪಟ್ಟಿರುವುದು, ಇತರೆ ಕೋತಿಗಳು ಅದನ್ನು ಹಿಂಸಿಸ್ತಾ ಇರೋದು, ಅನಾಥ ಶಿಶುವೊಂದು ತನ್ನ ನೋವನ್ನು ಹೇಳಿಕೊಳ್ಳಲು ಒಂದು ನಿರ್ಜೀವ ಗೊಂಬೆಯನ್ನು ಆಶ್ರಯಿಸಿರುವುದು ಎಂಥವರಿಗಾದರೂ ಪಂಚ್ನ ಬಗ್ಗೆ ಮರುಕ ಉಂಟು ಮಾಡುತ್ತದೆ. ಸಹಾನುಭೂತಿ, ಕರುಣೆಯು ಇನ್ನೊಬ್ಬರನ್ನು ಪ್ರೀತಿಸುವಂತೆ, ಅಭಿಮಾನಿಸುವಂತೆ ಮಾಡುತ್ತದೆ ಎಂಬುದಕ್ಕೆ ಪಂಚ್ನ ಕಥೆಯೇ ಸಾಕ್ಷಿ. ಮುಂದುವರೆದು ಪಂಚ್ ಯಾವ ಪ್ರಭೇದಕ್ಕೆ ಸೇರಿದೆ, ಅದರ ಕಥೆ ಏನು ಅನ್ನೋದನ್ನು ತಿಳಿಯೋಣ ಬನ್ನಿ. ಜಪಾನೀಸ್ ಮಕಾಕ್ ಅಥವಾ ಸ್ನೋ ಮಕಾಕ್ಗಳು ಜಪಾನಿನ ಒನ್ಶು, ಶಿಕೋಕು ಮತ್ತು ಕ್ಯೂಶು ದ್ವೀಪಗಳಲ್ಲಿ ಕಂಡುಬರುವ ಅಷ್ಟೂ ಚಳಿಯಲ್ಲಿ ಮಾನವರನ್ನು ಹೊರತುಪಡಿಸಿ ಜೀವಿಸುವಂತಹ ಏಕೈಕ ಪ್ರೈಮೇಟ್ಗಳಾಗಿವೆ. ಕಾರಣ ಇದು ದಪ್ಪನಾದ ಉಣ್ಣೆಯಂತಹ ಕೂದಲನ್ನು ಹೊಂದಿದೆ. ಇವು ಚಳಿಯಿಂದ ತಪ್ಪಿಸಿಕೊಳ್ಳಲು ಜಪಾನ್ನ ನೈಸರ್ಗಿಕ ಬಿಸಿನೀರ ಬುಗ್ಗೆಗಳಲ್ಲಿ ಮಿಂದೇಳುವಲ್ಲಿ ಹೆಸರುವಾಸಿ ಕೂಡ ಆಗಿವೆ. ಇವುಗಳು ಮಿಶ್ರಹಾರಿಗಳಾಗಿದ್ದು ಹಣ್ಣು, ಬೀಜ, ಎಲೆ, ಕೀಟಗಳನ್ನು ತಿನ್ನುತ್ತವೆ.
ಅತ್ಯಂತ ಬುದ್ಧಿವಂತ ಮಕಾಕ್ಗಳಾದ ಇವು ಆಹಾರವನ್ನು ತೊಳೆದು ತಿನ್ನುತ್ತವೆ. ಚಳಿಗಾಲದ ಅವಧಿಯಲ್ಲಿ ಆಹಾರದ ಕೊರತೆ ಉಂಟಾದರೆ ಮರದ ತೊಗಟೆಯನ್ನು ತಿಂದು ಹೊಟ್ಟೆ ಒರೆಯುವುದು ಇದೆ. ಇವು ಸಾಮಾಜಿಕ ಜೀವಿಗಳಾಗಿದ್ದು ಗುಂಪು ಗುಂಪಾಗಿ ವಾಸಿಸುತ್ತವೆ. ಹೆಣ್ಣು ಮಕಾಕ್ಗಳು ಒಂದೇ ಗುಂಪಿನಲ್ಲಿ ಇರುತ್ತವೆ. ಆದರೆ ಗಂಡು ವಯಸ್ಸಾದಂತೆ ಗುಂಪು ತೊರೆದು ಹೋಗುತ್ತದೆ. ಇವು ಸಂವಹನಕ್ಕಾಗಿ ವಿವಿಧ ಸದ್ದುಗಳನ್ನು ಹೊರಡಿಸುತ್ತವೆ. ಇವುಗಳ ಮುಖ ಮತ್ತು ಹಿಂಭಾಗ ಗುಲಾಬಿ ಅಥವಾ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ಇವು 3.5 ರಿಂದ 5 ವರ್ಷಕ್ಕೆ ಲೈಂಗಿಕ ಪ್ರೌಢಿಮೆಗೆ ಬರುತ್ತವೆ. ಇವು ಕಾಡಿನಲ್ಲಿ 22 ರಿಂದ 27 ವರ್ಷ ಜೀವಿಸಿದರೆ ಸೆರೆಯಲ್ಲಿ 30 ರಿಂದ 39 ವರ್ಷ ಬದುಕುತ್ತವೆ. ಭಾರತದಲ್ಲಿನ ಮಕಾಕ್, ಲಂಗೂರ್ಗಳು, ಪೆಟ್ ಮಂಕಿಗಳ ಬಗ್ಗೆ, ಮರ್ಮಸೆಟ್ ಮಂಕಿಗಳ ಕುರಿತಾದಂತಹ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು. ನಮಸ್ಕಾರ.